ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನವಿತಾ ಜೈನ್. ದೇವರಿಗೂ ಕಾಡಿತ ಕೊರೋನಾ ಆರ್ಥಿಕ ಸಂಕಷ್ಟ. ದೇಗುಲಗಳ ಆದಾಯ 85% ಖೋತ. ಈ ವರ್ಷ ದೇಗುಲಗಳ ಆದಾಯವೆಷ್ಟು ಗೊತ್ತಾ? ಇದೇ ಹೊತ್ತಿನ ವಿಶೇಷ ದೇವರ ದುಡ್ಡು. ನಾನು ನವಿತಾ ಜೈನ್. ದೇವ್ರೆ, ಅಪಾರ ನಿನ್ನ ಕರುಣೆಯ ಕಡಲು ಅನ್ನೋದು ಭಕ್ತರ ನಂಬಿಕೆ. ತಮಗೆ ಬಂದೊದಗುವ ಕಷ್ಟ ಕಾರ್ಪಣ್ಯಗಳಿಗೆ ದೇವರ ಮೊರೆ ಹೋಗೋದು ಕಾಮನ್. ಅಪ್ಪ ದೇವ್ರೆ, ನಮ್ಮ ಕಷ್ಟಗಳು ಪರಿಹಾರವಾದ್ರೆ ನಿನ್ನ ಸೇವೆ ಮಾಡ್ತೀವಿ, ಕಾಣಿಕೆ ಹುಂಡಿಗೆ ದೇಣಿಗೆ ಹಾಕ್ತೀವಿ ಅಂತ ಭಕ್ತರು ಹರಕೆ ಕಟ್ಕೊಂಡು ಪರಿಹಾರವಾದ್ರೆ ಸೇವೆ ಸಲ್ಲಿಸೋದು ಕಾಮನ್. ಆದ್ರೆ ಈಗ 2020 ಸಾಲಿನಲ್ಲಿ ದೇವರ ದುಡ್ಡು ಉಲ್ಟಂ ಪಲ್ಟ ಆಗ್ ಹೋಗಿದೆ. ದೇವರ ದರ್ಶನಕ್ಕೆ ಭಕ್ತರ ಸಂಖ್ಯೆ ಇಳಿಕೆ. ದೇವರಿಗೂ ಕಾಡಿತ ಕೊರೋನಾ ಆರ್ಥಿಕ ಸಂಕಷ್ಟ. ಕೊರೋನಾ ಜಗತ್ತಿಗೆ ಇನ್ನಿಲ್ಲದ ನಷ್ಟ ತಂದೊಡ್ಡಿದೆ. ದೇಶದಲ್ಲಂತೂ ಹಿಂದೆಂದೂ ಕಾಣದ ಸಂಕಷ್ಟ ಎದುರಾಗಿದೆ. ಎಲ್ಲಿ ನೋಡಿದ್ರೂ ನಷ್ಟವೋ ನಷ್ಟ ಅನ್ನೋ ಮಾತುಗಳೇ ಕೇಳಿ ಬರ್ತಿದೆ. ಇದೇ ಕಾರಣಕ್ಕೇನೆ ಈ ಹಿಂದೆ ಕೇಂದ್ರ ಸರ್ಕಾರ 20 ಲಕ್ಷ ಕೋಟಿ ರೂಪಾಯಿ ಆರ್ಥಿಕ ನೆರವು ಘೋಷಿಸಿದ್ದು. ಆದ್ರೀಗ ಭಾರತದ ಉದ್ಯೋಗಿಗಳಿಗೆ ನಷ್ಟ ತಂದೊಡ್ತು. ತುತ್ತು ಅನ್ನಕ್ಕೂ ಅಲೆದಾಡುವಂತೆ ಮಾಡ್ತು. ತವರಿಗೆ ಸೇರಲು ಹರಸಾಹಸ ಪಡುವಂತೆ ಮಾಡ್ತು. ಇದೆಲ್ಲದರ ನಡುವೆಯೇ ಲಾಕ್ಡೌನ್ನಿಂದ ಭಾರತದ ಪ್ರಸಿದ್ಧ ದೇಗುಲಗಳು ಕೂಡ ಸಂಕಷ್ಟಕ್ಕೆ ಸಿಲುಕುವಂತಾಯಿತು. ಸಣ್ಣ ಪುಟ್ಟ ದೇಗುಲಗಳಿಂದ ಹಿಡಿದು ತಿರುಪತಿ ತಿಮ್ಮಪ್ಪನ ದೇಗುಲದವರೆಗೂ ನಷ್ಟ ಉಂಟಾಗಿತ್ತು. ಹೌದು, ಕೆಲಸಗಾರರಿಗೆ ಸಂಬಳ ಕೊಡಕ್ಕಾಗ್ತಿರ್ಲಿಲ್ಲ. ದೇವಾಲಯದ ಮ್ಯಾನೇಜ್ಮೆಂಟ್ಗೆ ಹಣವಿಲ್ಲ. ದೇವಸ್ಥಾನಕ್ಕೆ ಹಾಕೊಂಡಿರೋ ಯೋಜನೆಗಳು ಪೂರ್ಣಗೊಳ್ಳಿಲ್ಲ. ಹುಂಡಿ ತುಂಬಲಿಲ್ಲ. ಭಕ್ತರಿಲ್ಲದೆ ದೇಗುಲಗಳ ದಿನದ ಕಲೆಕ್ಷನ್ಗೂ ಹೊಡೆತ ಬಿದ್ದಿತ್ತು ಅನ್ನೋ ಮಾತುಗಳು ಕೇಳಿ ಬರ್ತಿತ್ತು. ಎಷ್ಟಕ್ಕೂ ಯಾವ್ಯಾವ ದೇಗುಲಕ್ಕೆ ಎಷ್ಟೆಷ್ಟು ನಷ್ಟ ಎದುರಾಗಿತ್ತು ಅಂದ್ರ ತೋರಿಸ್ತೀವಿ ನೋಡಿ. ಕೋವಿಡ್ ಹೊಡೆತಕ್ಕೆ ಜನರ ದುಡಿಮೆ ವ್ಯಾಪಾರವಷ್ಟೇ ಕಡಿಮೆ ಆಗಿರೋದಿಲ್ಲ, ದೇವರ ಕಾಣಿಕೆ ಸಹ ಸಾಕಷ್ಟು ಇಳಿಕೆಯಾಗಿತ್ತು. ಲಾಕ್ಡೌನ್, ಕೊರೋನಾ ಸೋಂಕಿನ ಪ್ರಮಾಣದಲ್ಲಿ ಹೆಚ್ಚಳ, ಬಸ್ ರೈಲ್ವೆ ಸಂಚಾರ ನಿರ್ಬಂಧ ಮುಂತಾದ ಕಾರಣಗಳಿಂದ ರಾಜ್ಯದ ಪ್ರಮುಖ ದೇವಸ್ಥಾನಗಳ ಆದಾಯ ಪ್ರಸಕ್ತ ಸಾಲಿನ ಮೊದಲ 4 ತಿಂಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕುಸಿದಿತ್ತು. ದೇಗುಲಗಳ ಆದಾಯ 85% ಖೋತ. ಜಾತ್ರೆ, ಉತ್ಸವ, ಮಕ್ಕಳಿಗೆ ರಜೆ, ಮದುವೆ ಮುಂತಾದ ಕಾರಣಗಳಿಂದ ಅತಿ ಹೆಚ್ಚು ಭಕ್ತರು ದೇವಾಲಯಗಳಿಗೆ ಭೇಟಿ ನೀಡುವ ಏಪ್ರಿಲ್, ಮೇ ಮತ್ತು ಜೂನ್ನಲ್ಲಿ ಸಾಮಾನ್ಯವಾಗಿ ದೇವಾಲಯಗಳಿಗೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಆದಾಯ ಬರುತ್ತೆ. ಆದರೆ ಕೊರೋನಾ ಪರಿಣಾಮ ಈ ದೇಗುಲಗಳಿಗೆ ಕಳೆದ ವರ್ಷದ ಈ ಅವಧಿಯಲ್ಲಿನ ಆದಾಯದ 15% ಕೂಡ ತಲುಪಲು ಸಾಧ್ಯವಾಗಿಲ್ಲ. ಅಂದಾಜು 85% ಆದಾಯ ದೇವಸ್ಥಾನಗಳಿಗೆ ಖೋತ ಆಗಿದೆ. ಲಾಕ್ಡೌನ್ ಟೈಮ್ನಲ್ಲಿ ದೇವಾಲಯಗಳ ನಷ್ಟವೆಷ್ಟು? ತಿರುಪತಿ ತಿಮ್ಮಪ್ಪನಿಗೆ ಲಾಕ್ಡೌನ್ನಿಂದ 400ರಿಂದ 500 ಕೋಟಿ ರೂಪಾಯಿ ನಷ್ಟ. ತಿರುಪತಿ ತಿಮ್ಮಪ್ಪ ವಿಶ್ವದ ಶ್ರೀಮಂತ ದೇವರು. ಇದೀಗ ಇಂಥ ಶ್ರೀಮಂತ ದೇವರ ಸನ್ನಿಧಾನದಲ್ಲೇ ಲಾಕ್ಡೌನ್ ಟೈಮ್ನಲ್ಲಿ ಆರ್ಥಿಕ ನಷ್ಟವಾಗಿತ್ತು.
2500 ವರ್ಷಗಳಿಂದ ಎಂದೂ ಮುಚ್ಚದೇ ಇದ್ದ ತಿಮ್ಮಪ್ಪನ ಸನ್ನಿಧಾನವನ್ನ ಲಾಕ್ಡೌನ್ ಇಂದಾಗಿ ಮುಚ್ಚುವಂತಾಯಿತು. ಒಂದಲ್ಲ ಎರಡಲ್ಲ, ಬರೋಬ್ಬರಿ 45 ದಿನಗಳ ಕಾಲ ಬಾಲಾಜಿಯ ದರ್ಶನಕ್ಕೆ ತಡೆ ಉಂಟಾಯಿತು. ಒಂದು ದಿನಕ್ಕೆ 50,000ದಿಂದ 1 ಲಕ್ಷದವರೆಗೂ ಭಕ್ತಾದಿಗಳು ತಿಮ್ಮಪ್ಪನನ್ನ ಕಾಣಲು ಬರ್ತಿದ್ರು. ಆದರೆ ಲಾಕ್ಡೌನ್ಗೂ ಮುನ್ನವೇ ತಿರುಪತಿಗೆ ಬರುವ ಭಕ್ತರ ಸಂಖ್ಯೆ ಕಡಿಮೆ ಆಗ್ತಾ ಬಂತು. ಲಾಕ್ಡೌನ್ ಆದ್ಮೇಲಂತೂ ಭಕ್ತರು ತಿರುಪತಿ ಕಡೆ ಮುಖ ಮಾಡೋಕ್ಕೂ ಆಗಲಿಲ್ಲ. ಹೀಗಾಗಿ ತಿರುಪತಿ ತಿಮ್ಮಪ್ಪನಿಗೆ ಎದುರಾಗಿದ್ದು 400ರಿಂದ 500 ಕೋಟಿ ರೂಪಾಯಿ ನಷ್ಟ. ಎಸ್, ತಿರುಮಲ ತಿರುಪತಿ ದೇವಸ್ಥಾನಂ ಟ್ರಸ್ಟ್ ಜಗತ್ತಿನ ಅತಿ ದೊಡ್ಡ ಟ್ರಸ್ಟ್, ಅತಿ ಶ್ರೀಮಂತ ಟ್ರಸ್ಟ್. ದಿಢೀರ್ ಲಾಕ್ಡೌನ್ ಇಂದಾಗಿ ಈ ಟ್ರಸ್ಟ್ ದೇವಸ್ಥಾನದ ಸಿಬ್ಬಂದಿಗಳಿಗೂ ಸಂಬಳ ಸಿಗೋದು ಕಷ್ಟವಾಗಿತ್ತು. ಸಿಬ್ಬಂದಿಗಳ ವೇತನ ಭರಿಸೋಕೆ ಮತ್ತು ದೈನಂದಿನ ವೆಚ್ಚ ಸರಿದೂಗಿಸೋಕೆ ಹಣದ ಕೊರತೆ ಉಂಟಾಯಿತು. ಯಾಕಂದ್ರೆ ತಿಮ್ಮಪ್ಪನ ಖಜಾನೆಗೆ ಪ್ರತಿ ತಿಂಗಳು 200ರಿಂದ 250 ಕೋಟಿ ರೂಪಾಯಿ ಹಣ ಬಂದು ಬೀಳ್ತಿತ್ತು. ಆದರೆ ಮಾರ್ಚ್ 20ರಿಂದ ದೇಗುಲದ ಬಾಗಿಲು ಮುಚ್ಚಿದ ಕಾರಣ ಬರೀ 2 ತಿಂಗಳಿಗೆ 400 ಕೋಟಿ ರೂಪಾಯಿ ಆದಾಯಕ್ಕೆ ಬ್ರೇಕ್ ಬಿತ್ತು. ಅದರಲ್ಲೂ ತಿಮ್ಮಪ್ಪನ ಹುಂಡಿಗೆ ಈ ಲಾಕ್ಡೌನ್ ಇಂದ ನಷ್ಟವಾಗಿದ್ದು ಎಷ್ಟು ಗೊತ್ತಾ? ಬರೋಬ್ಬರಿ 170 ಕೋಟಿ ರೂಪಾಯಿ. ಅನಂತ ಪದ್ಮನಾಭ ಸ್ವಾಮಿ ದೇಗುಲಕ್ಕೆ 82 ಕೋಟಿ ರೂಪಾಯಿ ನಷ್ಟ. ಕೇರಳದ ತಿರುವನಂತಪುರಂನಲ್ಲಿರೋ ಅನಂತ ಪದ್ಮನಾಭ ದೇಗುಲ ಭಾರತದ ಅತಿ ಪುರಾತನ ದೇಗುಲ. ಇಲ್ಲಿ ಅನಂತ ಸಂಪತ್ತಿದೆ. ಈ ದೇಗುಲದಲ್ಲಿ ನೆಲೆಸಿರೋ ಅನಂತ ಪದ್ಮನಾಭ ಸ್ವಾಮಿ ದೇಶದ ರಿಚೆಸ್ಟ್ ಗಾಡ್ ಅಂತಾನೆ ಕರೆಸಿಕೊಳ್ತಿದ್ದಾನೆ. ಯಾಕಂದ್ರೆ ಅನಂತ ಪದ್ಮನಾಭ ಸ್ವಾಮಿ ದೇಗುಲದಲ್ಲಿ 1300 ಟನ್ ಚಿನ್ನವಿದೆ. 1.5 ಲಕ್ಷ ಕೋಟಿ ರೂಪಾಯಿ ಸಂಪತ್ತು ಅಡಗಿದೆ. ಆದ್ರೆ ಇಷ್ಟೆಲ್ಲ ಸಂಪತ್ತು ಹೊಂದಿರೋ ಅನಂತ ಪದ್ಮನಾಭ ಸ್ವಾಮಿ ದೇಗುಲದ ಖಜಾನೆಗೆ ಲಾಕ್ಡೌನ್ ಬಿಸಿ ತಟ್ಟಿತು. ಹೌದು, ಅಪಾರ ಭಕ್ತರನ್ನ ಹೊಂದಿರೋ ಅನಂತ ಪದ್ಮನಾಭ ಸ್ವಾಮಿಗೆ ಭಕ್ತರು ಬಂಗಾರದೊಡವೆಗಳನ್ನೇ ಕಾಣಿಕೆಯಾಗಿ ನೀಡ್ತಾರೆ. ವಜ್ರ ವೈಡೂರ್ಯಗಳಿಂದಾನೇ ಅನಂತ ಪದ್ಮನಾಭನ ಖಜಾನೆಯನ್ನ ತುಂಬಿಸಿದ್ದಾರೆ. ಅದರಲ್ಲೂ ಅನಂತ ಪದ್ಮನಾಭ ದೇಗುಲದ ವಾರ್ಷಿಕ ಆದಾಯ 500 ಕೋಟಿ ರೂಪಾಯಿ ಅಂತ ಅಂದಾಜಿಸಲಾಗಿದೆ. ಈ ಪ್ರಕಾರ ಒಂದು ತಿಂಗಳಿಗೆ 40 ಕೋಟಿ ರೂಪಾಯಿ ಆದಾಯ ಬರುತ್ತೆ ಅನ್ನೋ ಲೆಕ್ಕಾಚಾರವಿದೆ. ಅದರಲ್ಲೂ ಮಿನಿಮಮ್ 3 ಕೋಟಿ ರೂಪಾಯಿ ಆದಾಯ ಮಿಸ್ ಇಲ್ಲದೆ ಬರ್ತಾ ಇತ್ತು ಅನ್ನೋ ಮಾತಿದೆ. ಆದ್ರೆ ಲಾಕ್ಡೌನ್ ಎಫೆಕ್ಟ್ಗೆ ಅನಂತ ಪದ್ಮನಾಭ ಸ್ವಾಮಿಯ ದೇಗುಲದ ಬಾಗಿಲಿಗೆ ಬೀಗ ಹಾಕಿಸಿದ್ರು. ಇದರಿಂದ ಅನಂತ ಪದ್ಮನಾಭ ಸ್ವಾಮಿ ದೇಗುಲಕ್ಕೆ ಲಾಕ್ಡೌನ್ ವೇಳೆ ಮಿನಿಮಮ್ ಆದಾಯ ಅಂತ ಅಂದಾಜಿಸಿರೋ 6 ಕೋಟಿ ರೂಪಾಯಿ ಕೂಡ ಬಂದು ಸೇರಿರಲಿಲ್ಲ. ಶಬರಿಮಲೆ ಅಯ್ಯಪ್ಪನಿಗೆ 200 ಕೋಟಿ ರೂಪಾಯಿ ಲಾಸ್. ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಸನ್ನಿಧಾನಕ್ಕೆ ಲಕ್ಷಾಂತರ ಭಕ್ತರು ಬರ್ತಾರೆ. ಅದರಲ್ಲೂ ಒಂದು ತಿಂಗಳಿಗೆ ಅಯ್ಯಪ್ಪನ ಖಜಾನೆಗೆ 100 ಕೋಟಿ ರೂಪಾಯಿ ಆದಾಯ ಬರ್ತಿತ್ತಂತೆ. ಆದರೆ ಲಾಕ್ಡೌನ್ ಎಫೆಕ್ಟ್ ನಿಂದ 200 ಕೋಟಿ ರೂಪಾಯಿ ಆದಾಯ ಕೊರತೆಯಾಗಿತ್ತು. ಕೇವಲ ಶಬರಿಮಲೆ ಮಾತ್ರವಲ್ಲ, ದೇವರನಾಡು ಕೇರಳದಲ್ಲಿ ಸುಮಾರು 1300 ದೇಗುಲಗಳ ಆದಾಯವೂ ಕುಸಿತ ಕಂಡಿತು. ಅದರಲ್ಲೂ ಅದ್ಧೂರಿಯಾಗಿ ನಡೆಯಬೇಕಿದ್ದ 2 ಜಾತ್ರೆಗಳನ್ನು ಕೂಡ ಲಾಕ್ಡೌನ್ ಇಂದಾಗಿ ಮುಂದೂಡಲಾಯಿತು. ಇದರಿಂದ 5,000 ಅರ್ಚಕ ಸಿಬ್ಬಂದಿಗೆ ಸಂಬಳ ನೀಡಲಾಗದೆ 4,000 ಮಂದಿಗೆ ಪಿಂಚಣಿ ನೀಡಲಾಗದೆ ಸಂಕಷ್ಟ ಎದುರಾಯಿತು. ಯಾಕಂದ್ರೆ ಇಲ್ಲಿ ಸಿಬ್ಬಂದಿಗಳ ಸಂಬಳಕ್ಕೆ ಇಲ್ಲ ಅಂದ್ರೂ 40 ಕೋಟಿ ರೂಪಾಯಿ ಬೇಕು. ನೋಡಿದ್ರಲ್ಲ, ಇದು ಬರೀ 3 ಪ್ರಸಿದ್ಧ ದೇವಾಲಯಗಳ ಲಾಕ್ಡೌನ್ ಎಫೆಕ್ಟ್ ನಿಂದಾದ ಲಾಸ್.
ಆದ್ರೆ ಇನ್ನೂ ಸಾಕಷ್ಟು ಪ್ರಸಿದ್ಧ ದೇವಾಲಯಗಳು ಇದೇ ರೀತಿಯ ನಷ್ಟವನ್ನ ಲಾಕ್ಡೌನ್ ಟೈಮ್ನಲ್ಲಿ ಅನುಭವಿಸಿತು. ಆದ್ರೆ ಲಾಕ್ಡೌನ್ ಯಾವಾಗ ಅನ್ಲಾಕ್ ಆಯ್ತೋ ದೇವಸ್ಥಾನಗಳ ಬಾಗಿಲು ತೆರೆದುಕೊಂಡವು. ಇನ್ನೇನು ಎಲ್ಲಾ ಸಂಕಷ್ಟಗಳು ತೀರು ಹೋದವೋ, ಇನ್ನು ದೇವಸ್ಥಾನಗಳಿಗೆ ಭಕ್ತಾದಿಗಳು ಬರ್ತಾರೆ, ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅಂತ ಅಂದುಕೊಂಡಿದ್ದ ದೇವಸ್ಥಾನಗಳ ಟ್ರಸ್ಟ್ಗಳಿಗೆ ಕಾದಿತ್ತು ನೋಡಿ ಬಿಗ್ ಶಾಕ್. ಯಾಕಂದ್ರೆ ಕೊರೋನಾ ಕೊಟ್ಟ ಹೊಡೆತ ಅಂತಿಂತದ್ದಲ್ಲ. ಜನ ಅದ್ಯಾವ ಮಟ್ಟಿಗೆ ಹೆದರಿದ್ರು ಈ ಕೊರೋನಾಗೆ ಅಂದ್ರೆ ದೇವರ ದುಡ್ಡಿಗೆ ಕೊರೋನಾ ಆರ್ಥಿಕ ಸಂಕಷ್ಟ ತಂದೊಡ್ತು. 2019ರಲ್ಲಿ ದೇವಸ್ಥಾನಗಳ ಆದಾಯವೆಷ್ಟಿತ್ತು, ಈ ವರ್ಷ ಅಂದ್ರೆ ಈ 8 ತಿಂಗಳಲ್ಲಿ ದೇವಸ್ಥಾನಗಳ ಆದಾಯವೆಷ್ಟಿದೆ ಅಂತ ಒಮ್ಮೆ ನಾವು ನೋಡೋದಾದ್ರೆ ನಿಜಕ್ಕೂ ನೀವು ಶಾಕ್ ಆಗ್ತೀರಾ. 2019ರಲ್ಲಿ ಬರೀ ನಮ್ಮ ರಾಜ್ಯದಲ್ಲಿರೋ ದೇವಸ್ಥಾನಗಳ ಆದಾಯ ಬರೋಬ್ಬರಿ 317 ಕೋಟಿ ರೂಪಾಯಿ. ಆದ್ರೆ ಈ ವರ್ಷ ಲಾಕ್ಡೌನ್ ನಿಂದ ಮುಚ್ಚಿದ್ದ ದೇವಸ್ಥಾನಗಳ ಬಾಗಿಲು ಓಪನ್ ಆದ್ಮೇಲೆ ಸಂಗ್ರಹವಾಗಿದ್ದು ಎಷ್ಟು ಕೋಟಿ ಗೊತ್ತಾ? ಎಷ್ಟಿರಬಹುದು? ತಿಂಗಳಲ್ಲಿ. ಆದ್ರೆ ಈ ವರ್ಷ ಈ ತಿಂಗಳಲ್ಲೇ ಆದಾಯ ನಷ್ಟವಾಗಿದೆ. ಕಳೆದ ವರ್ಷ ರಾಜ್ಯದ ದೇವಸ್ಥಾನಗಳಲ್ಲಿ ಒಟ್ಟಾರೆ 317 ಕೋಟಿ ಕಾಣಿಕೆ ಸಂಗ್ರಹವಾಗಿತ್ತು. ಆದ್ರೆ ಈ ವರ್ಷದ ಸಂಗ್ರಹ ಒಟ್ಟಾರೆ ಕಾಣಿಕೆ ಸದ್ಯದ ಮಟ್ಟಿಗೆ ಎಷ್ಟಾಗಿದೆ ಗೊತ್ತಾ? ಇಲ್ಲಿದೆ ನೋಡಿ ಅದರ ಕಂಪ್ಲೀಟ್ ಡೀಟೇಲ್ಸ್. ವೀಕ್ಷಕರೇ, ಕಳೆದ ವರ್ಷ ಆರ್ಥಿಕ ವರ್ಷದಲ್ಲಿ ರಾಜ್ಯದ ಬೊಕ್ಕಸಕ್ಕೆ ದೇವಾಲಯಗಳಿಂದ 317 ಕೋಟಿ ರೂಪಾಯಿ ಆದಾಯ ಹರಿದು ಬಂದಿತ್ತು. ಈ ವರ್ಷದ ಏಪ್ರಿಲ್ 1ರಿಂದ ಜುಲೈ 31ರವರೆಗೆ ಕೇವಲ 18 ಕೋಟಿ ರೂಪಾಯಿ ಮಾತ್ರ ದೇವಸ್ಥಾನಗಳಿಗೆ ಆದಾಯವಾಗಿ ಸಂದಾಯವಾಗಿದೆ. ಲಾಕ್ಡೌನ್ ಜಾರಿಯಾದ ಮಾರ್ಚ್ 24ರಿಂದ ಜೂನ್ 8ರವರೆಗೆ ದೇವಾಲಯಗಳಿಗೆ ಭಕ್ತರ ಪ್ರವೇಶಕ್ಕೆ ಸಂಪೂರ್ಣ ನಿಷೇಧವಿತ್ತು. ಜೂನ್ 8ರಿಂದ ದೇವಸ್ಥಾನ ತೆರೆಯಲು ಷರತ್ತುಬದ್ಧ ಅನುಮತಿ ನೀಡಿದ್ರೂ ದೇವಾಲಯಗಳತ್ತ ಭಕ್ತರು ದೊಡ್ಡ ಪ್ರಮಾಣದಲ್ಲಿ ಸುಳಿಯದಿರುವುದು ಸಹ ಆದಾಯ ಕಡಿಮೆಯಾಗಲು ಕಾರಣವಾಗಿದೆ. ಆದಾಯ ಸಂಗ್ರಹದಲ್ಲಿ ಮೊದಲ ಸ್ಥಾನದಲ್ಲಿರೋ ಕುಕ್ಕೆ ಸುಬ್ರಹ್ಮಣ್ಯ ಈ ಆರ್ಥಿಕ ವರ್ಷದ ಮೊದಲ 4 ತಿಂಗಳಲ್ಲಿ ಗಳಿಸಿದ್ದು ಕೇವಲ 4.28 ಕೋಟಿ ರೂಪಾಯಿ. ಕಳೆದ ವರ್ಷ 98.92 ಕೋಟಿ ರೂಪಾಯಿ ಕುಕ್ಕೆ ಸುಬ್ರಹ್ಮಣ್ಯ 1ರಲ್ಲೇ ಸಂಗ್ರಹವಾಗಿತ್ತು. ಆದ್ರೆ ಇಲ್ಲಿ ಶೇಕಡ 10% ಕಾಣಿಕೆ ಸಂಗ್ರಹವಾಗದೇ ಇರೋದ್ರಲ್ಲೇ ಗೊತ್ತಾಗುತ್ತೆ ಇದರ ಸಂಖ್ಯೆ ಎಷ್ಟಿದೆ ಅಂತ. ಇನ್ನು ಕೊಲ್ಲೂರು ಮೂಕಾಂಬಿಕಾ ದೇವಾಲಯ 4.51 ಕೋಟಿ ರೂಪಾಯಿ ಸಂಗ್ರಹವಾಗಿದೆ. ಆದರೆ ಕಳೆದ ವರ್ಷ 45.65 ಕೋಟಿ ರೂಪಾಯಿ ಸಂಗ್ರಹವಾಗಿತ್ತು. ಅರಮನೆ ನಗರಿ ಮೈಸೂರಿನ ಸುಪ್ರಸಿದ್ಧ ದೇಗುಲ ಚಾಮುಂಡಿ ದೇವಾಲಯ ಈ ವರ್ಷ 7.4 ಕೋಟಿ ಕಾಣಿಕೆ ರೂಪದಲ್ಲಿ ಸಂಗ್ರಹವಾಗಿದೆ. ಆದರೆ ಕಳೆದ ವರ್ಷ ಇದೇ ದೇಗುಲದಿಂದ 35.23 ಕೋಟಿ ರೂಪಾಯಿ ಸಂಗ್ರಹವಾಗಿತ್ತು. ಏನು ಕಟೀಲು ದುರ್ಗಾ ಪರಮೇಶ್ವರಿ ದೇಗುಲ 1.05 ಕೋಟಿ ರೂಪಾಯಿ, ಕಳೆದ ವರ್ಷ 25.42 ಕೋಟಿ ರೂಪಾಯಿ. ನಂಜನಗೂಡಿನ ಶ್ರೀಕಂಠೇಶ್ವರ ದೇಗುಲ 1.25 ಕೋಟಿ ರೂಪಾಯಿ, ಕಳೆದ ವರ್ಷ 70.80 ಕೋಟಿ ರೂಪಾಯಿ ಆದಾಯ ಗಳಿಸಿದೆ. ಬೆಳಗಾವಿಯ ಸೌದತ್ತಿ ರೇಣುಕಾ ಯಲ್ಲಮ್ಮ ದೇಗುಲ 1.67 ಕೋಟಿ ರೂಪಾಯಿ, ಕಳೆದ ವರ್ಷ 16.49 ಕೋಟಿ ರೂಪಾಯಿ. ಉಡುಪಿಯ ಮಂದಾರ್ತಿ ದುರ್ಗಾ ಪರಮೇಶ್ವರಿ ದೇವಾಲಯ 1.2 ಕೋಟಿ ರೂಪಾಯಿ, ಕಳೆದ ವರ್ಷ 11.43 ಕೋಟಿ ರೂಪಾಯಿ. ಬೆಂಗಳೂರಿನ ಬನಶಂಕರಿ ದೇಗುಲ 1.03 ಕೋಟಿ ರೂಪಾಯಿ, ಕಳೆದ ವರ್ಷ 9.04 ಕೋಟಿ ರೂಪಾಯಿ. ಯಡಿಯೂರು ಸಿದ್ಧಲಿಂಗೇಶ್ವರ ದೇವಾಲಯಕ್ಕೆ ಕೇವಲ 46 ಲಕ್ಷ ರೂಪಾಯಿ ಸಂಗ್ರಹವಾಗಿದೆ. ಕಳೆದ ವರ್ಷ 6.39 ಕೋಟಿ ರೂಪಾಯಿ ಸಂಗ್ರಹವಾಗಿತ್ತು. ದೊಡ್ಡಬಳ್ಳಾಪುರದ ಘಾಟಿ ಸುಬ್ರಹ್ಮಣ್ಯ ದೇವಾಲಯ 83.41 ಲಕ್ಷ ರೂಪಾಯಿ, ಕಳೆದ ವರ್ಷ 8.20 ಕೋಟಿ ರೂಪಾಯಿ. ದಕ್ಷಿಣ ಕನ್ನಡದ ಕದ್ರಿ ಮಂಜುನಾಥ ದೇವಾಲಯ 29.02 ಲಕ್ಷ ರೂಪಾಯಿ, ಕಳೆದ ವರ್ಷ 5.78 ಕೋಟಿ ರೂಪಾಯಿ. ದಕ್ಷಿಣ ಕನ್ನಡದ ಪುತ್ತೂರಿನ ಮಹಾಲಿಂಗೇಶ್ವರ ದೇವಾಲಯ 29 ಲಕ್ಷ ರೂಪಾಯಿ, ಕಳೆದ ವರ್ಷ 5.46 ಕೋಟಿ ರೂಪಾಯಿ. ದಕ್ಷಿಣ ಕನ್ನಡದ ಬಂಟ್ವಾಳ ತಾಲೂಕಿನ ಪೊಲಳಿ ರಾಜರಾಜೇಶ್ವರಿ ದೇವಾಲಯ ಕೇವಲ 88,000 ರೂಪಾಯಿ, ಕಳೆದ ವರ್ಷ 5.9 ಕೋಟಿ ರೂಪಾಯಿ. ದಕ್ಷಿಣ ಕನ್ನಡದ ಬೆಳ್ತಂಗಡಿ ತಾಲೂಕಿನ ಸೌತಡ್ಕ ಮಹಾಗಣಪತಿ ದೇವಾಲಯ 21 ಲಕ್ಷ ರೂಪಾಯಿ, ಕಳೆದ ವರ್ಷ 5.80 ಕೋಟಿ ರೂಪಾಯಿ. ಹಾಗೂ ಉಡುಪಿಯ ಅಂಬಲಪಾಡಿಯ ಜನಾರ್ದನ ಮತ್ತು ಮಹಾಕಾಳಿ ದೇವಾಲಯ 65 ಲಕ್ಷ ರೂಪಾಯಿ, ಕಳೆದ ವರ್ಷ 3.93 ಕೋಟಿ ರೂಪಾಯಿ ಆದಾಯ ಗಳಿಸಿವೆ. ಮುಂದುವರಿಯುತ್ತೆ.
ಹೀಗೆ ಮುಂದುವರಿದ್ರೆ ಇಲ್ಲಿ ಕೆಲಸ ಮಾಡೋ ಸಿಬ್ಬಂದಿಯ ಕಥೆ ಏನು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿ ಕೊಡ್ತಾ ಇದ್ದೇವೆ, ನೋಡ್ಕೊಂಡ್ ಬನ್ನಿ. ಮೊದಲಿಗೆ ಕೊರೋನಾದಿಂದ ಜನರನ್ನ ಕಾಪಾಡಲು ಲಾಕ್ಡೌನ್ ಅಸ್ತ್ರ ಹೊಡಿದ್ರು. ಆದ್ರೆ ಲಾಕ್ಡೌನ್ ವಿಶ್ವದ ಶ್ರೀಮಂತ ದೇವರಿಂದ ಹೆಚ್ಚೆಚ್ಚು ಆದಾಯ ಗಳಿಸೋ ದೇಗುಲಗಳಿಗೆಲ್ಲ ಆರ್ಥಿಕ ಸಂಕಷ್ಟ ತಂದಿಡ್ತು. ಹಿಂಗಾಗಿ ದೇವಾಲಯದ ಸಿಬ್ಬಂದಿಗಳಿಗೆ ಸಂಬಳ ಕೊಡೋಕ್ಕಾಗದೆ ಒದ್ದಾಡ್ತಿವೆ. ಇಡೀ ವಿಶ್ವವನ್ನೇ ನಡುಗಿಸಿ ಆರ್ಥಿಕತೆಯನ್ನೇ ಪಾತಾಳಕ್ಕೆ ತಳ್ಳಿದ ಮಹಾಮಾರಿ ಕೊರೋನಾ ವೈರಸ್ನ ಕರಿನೆರಳು ದೇಗುಲಗಳ ಆದಾಯದ ಮೇಲೂ ಬಿದ್ದಿದ್ದು, ಆದಾಯ ಸಂಗ್ರಹಣೆಯಲ್ಲಿ ಭಾರಿ ಪ್ರಮಾಣದ ಇಳಿಕೆ ಕಂಡು ಬಂದಿದೆ. ಸಂಕಷ್ಟದಲ್ಲಿರುವ ಭಕ್ತಾದಿಗಳು ದೇವಸ್ಥಾನಕ್ಕೆ ಆಗಮಿಸಿ ಮಾನಸಿಕ ನೆಮ್ಮದಿ ಪಡಿತಾರೆ. ಇದರಿಂದ ಮನುಷ್ಯನಲ್ಲಿ ಧನಾತ್ಮಕ ಅಂಶ ವೃದ್ಧಿಯಾಗುತ್ತೆ ಅನ್ನೋದು ನಂಬಿಕೆ. ಆದ್ರೆ ಈಗ ಕೊರೋನಾ ಅನ್ನೋ ಕಣ್ಣಿಗೆ ಕಾಣದ ವೈರಸ್ ಎಂತ ಸಂಕಷ್ಟ ತಂದೊಡ್ಡಿದೆ ಅಂದ್ರೆ ಜನ ದೇವರ ದರ್ಶನವನ್ನು ಪಡೆಯೋಕೆ ಹೆದರುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮುಂದಿನ ದಿನಗಳಲ್ಲಿ ಕೊರೋನಾಗೆ ದಿವ್ಯ ಔಷಧಿ ಕಂಡು ಹಿಡಿದು ಅದು ಜನಸಾಮಾನ್ಯರಿಗೆ ಸಿಕ್ಕ ಕೂಡಲೇ ಇದಕ್ಕೆಲ್ಲ ತಕ್ಕ ಮಟ್ಟಿಗೆ